ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಾಟಿ ಶೈಲಿಯಲ್ಲಿ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದಂತ ತೋರಿಸಿಕೊಡ್ತಾ ಇದ್ದಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೋಕ. ಈಗ ನಾಟಿ ಶೈಲಿಯಲ್ಲಿ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದಂತ ಕಾಂಬ. ತವಕ್ಕೆ 3 ಚಮಚ ಆಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. 1 ಬೌಲ್ ಆಪಷ್ಟು ಮೆಂತ್ಯ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಪುದೀನ ಸೊಪ್ಪು ಇದನ್ನೆಲ್ಲ ಹಾಯ್ಕೊಂಡು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊ. ಇದು ಲಾಯ್ಕಾಯಿ ಫ್ರೈ ಆತ 20ಗೆ 7 ಹಸಿಮೆಣ್ಸು ಹಾಕ್ತಾ ಇದ್ದಿ. ಹಸಿಮೆಣ್ಸು ಖಾರ ಕಂಡು ಹೈಕಣಿ. ಬಿರಿಯಾನಿಗೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಇರ್ಕ ಆಗಳಿಕೆ ಲಾಯ್ಕ್ ಹಾಪ್ದ. ಇದನ್ನ ಲಾಯ್ಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದೀಗ ಫ್ರೈ ಆತ 20ಗೆ ನಾನು 1 ಇಂಚು ಶುಂಠಿನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೂ ಹಾಕ್ಲಕ್ಕ. 7 ರಿಂದ 8 ಎಸಳು ಆಪಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ಆಮೇಲೆ 2 ಲವಂಗ, 1 ಏಲಕ್ಕಿ, 1 ಇಂಚು ಚಕ್ಕೆ ಹಾಕ್ಕೊಂಡು ಲಾಯ್ಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹೊರದಿಟ್ಕೊಂಡು ಮಸಾಲೆನ ತಣ್ಣಗಾಪಕ್ಕೆ ಬಿಡುವ. ಮಸಾಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕಣ್ಕ. ನೀವು ಮಶ್ರೂಮ್ ಬಿರಿಯಾನಿ ಮಾಡ್ತಾರೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮಸಾಲೆನ ತಣ್ಣಗಾಪಕ್ಕೆ ಬಿಡುವ. ಹೊರದಿಟ್ಕೊಂಡು ಮಸಾಲ ತಣ್ಣಗಾಯಿತು. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಯ್ಕೊಂತ ಇದ್ದಿ. ಮಸಾಲ ಹಾಕಿ ಆದಮೇಲೆ ಇದಕ್ಕೆ ನೀರು ಎಷ್ಟು ಬೇಕಂದೇಳಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಲಾಯ್ಕ್ ಮಾಡಿ ರುಬ್ಕೊಂಬ. ಮಸಾಲೆ ರುಬ್ಕೊಂಡಾಯಿತು. ಈ ಹದದಾಗಿತ್ತು. ಈಗ ಕುಕ್ಕರಿಗೆ 6 ಚಮಚ ಆಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. ತುಪ್ಪ ಇದ್ದರೆ ತುಪ್ಪನೂ ಹಾಕ್ಲಕ್ಕ. ನಾನು ಬರೀ ಎಣ್ಣೆ ಮಾತ್ರ ಯೂಸ್ ಮಾಡ್ತಾ ಇದ್ದಿ. ಅರ್ಧ ಇಂಚ್ ಆಪಷ್ಟು ಚಕ್ಕೆ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆತ 20ಗೆ ಅರ್ಧ ಚಮಚ ಆಪಷ್ಟು ಸೋಂಪು ಕಾಳು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲಾಯ್ಕ್ ಮಾಡಿ ಫ್ರೈ ಮಾಡ್ಕೊಂಬ. ನಾನು ಮಶ್ರೂಮ್ ಬಿರಿಯಾನಿಗೆ 3 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ದೊಡ್ಡ ಈರುಳ್ಳಿಯಾರೆ 2 ಸಾಕು, ಸಣ್ಣ ಈರುಳ್ಳಿಯಾರೆ 3 ರಿಂದ 4 ಬೇಕತ್ತ. ಇದನ್ನು ಲಾಯ್ಕ್ ಮಾಡಿ ಫ್ರೈ ಮಾಡ್ಕಣ್ಕ. ಮಶ್ರೂಮ್ ಬಿರಿಯಾನಿನ ಯಾರು ಬೇಕಾದ್ರೂ ಟ್ರೈ ಮಾಡ್ಲಕ್ಕ. ಮತ್ತು ತುಂಬ ರುಚಿ ಇರುತ್ತೆ. ಅದು ಅಲ್ಲದೆ ತುಂಬ ಸಿಂಪಲ್ಲಾಗಿ ಮಾಡ್ಲಕ್ಕ. 1 ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಸಾಫ್ಟ್ ಆಪಲ್ವರೆಗೆ ಲಾಯ್ಕ್ ಮಾಡಿ ಫ್ರೈ ಮಾಡ್ಕಣ್ಕ. ಅರ್ಧ ಚಮಚ ಆಪಷ್ಟು ಅರ್ಶಿನದ ಪುಡಿ ಹಾಕ್ತಾ ಇದ್ದಿ. ಇದನ್ನು ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿಗೆ ಪಾಲಕ್ ಸೊಪ್ಪು ಮತ್ತು ಬಟಾಣಿ ಬೇಕಾದ್ರೂ ಹಾಕ್ಲಕ್ಕ. ನಾನಿಲ್ಲ ಹಾಕ್ತಾ ಇಲ್ಲ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಸುಮಾರು 300 ಗ್ರಾಮ್ ಆಪಷ್ಟು ಮಶ್ರೂಮನ್ನ ತಗೊಂಡಿದ್ದಿ. ಈಗ ಮಶ್ರೂಮನ್ನು ಒಂದು 3-4 ಸಲ ಲಾಯ್ಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. ಇದನ್ನು ಈಗ ಕಟ್ ಮಾಡ್ತಾ ಇದ್ದಿ. 1 ಮಶ್ರೂಮಗೆ 2 ಪೀಸ್ ಮಾಡ್ತಾ ಇದ್ದಿ. ಇಡೀ ಮಶ್ರೂಮ್ ಬೇಕಾದ್ರೂ ಹಾಕ್ಲಕ್ಕ. 4 ಪೀಸ್ ಮಾಡ್ರೆ ಮಶ್ರೂಮ್ ಬಾಯಿಗೆ ಸಿಕ್ಕೋದಿಲ್ಲ. ಹಾಗಾಗಿ 1ರಾಗೆ 2 ಪೀಸ್ ಮಾಡ್ಲಕ್ಕ. ಇಲ್ಲ ಅಂದರೆ ಇಡೀ ಮಶ್ರೂಮನ್ನು ಕ್ಲೀನ್ ಮಾಡಿ ಬೇಕಾದ್ರೂ ಹಾಗೇನೂ ಹಾಕ್ಲಕ್ಕ. ಮಶ್ರೂಮ್ ಬಿರಿಯಾನಿಗೆ ಗರಂ ಮಸಾಲ ಪುಡಿ ಮತ್ತು ಧನಿಯಾ ಪುಡಿ ಬೇಕಾದ್ರೂ ಹಾಕ್ಕೊಂಡ್ಲಕ್ಕ. ಈಗ ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಿ. ಇದನ್ನು ಈಗ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೊಂಡಲ್ಲ ಅದ್ರ ಜೊತೆಗೆ ಮಶ್ರೂಮನ್ನು ಹಾಕ್ತಾ ಇದ್ದಿ. ಇದು ಹಾಕಿ ಆದಮೇಲೆ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಶ್ರೂಮ್ನ ಫ್ರೈ ಮಾಡ್ಕೊಂಬ. ರುಬ್ಬಿ ಇಟ್ಕೊಂಡು ಮಸಾಲ ಇತ್ತಲ್ಲ ಅದನ್ನು ಹಾಕ್ತಾ ಇದ್ದಿ. ಮಸಾಲೆ ಹಾಕಿ ಆದಮೇಲೆ ಇದನ್ನ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ. ಉಪ್ಪು ಹಾಕಿ ಆದಮೇಲೆ ಮಸಾಲೆನ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ. ಎಂತಕ್ಕಂದರೆ ಮೊದಲೇ ಲಾಯ್ಕ್ ಮಾಡಿ ಫ್ರೈ ಮಾಡಿ ರುಬ್ಬದಲ್ಲ. ಹಾಗಾಗಿ ಒಂದು ವೇಳೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡೆ ಡೈರೆಕ್ಟಾಗಿ ಮಿಕ್ಸಿಗೆ ರುಬ್ಕೊಂಡಿದ್ರೆ ಮಾತ್ರ ಇಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕತ್ತ. ಇದಕ್ಕೆ ಈಗ 1.5 ಲೋಟ ಆಪಷ್ಟು ಅಕ್ಕಿ ಹಾಕ್ತಾ ಇದ್ದಿ. ಅಕ್ಕಿ ಹಾಕಿ ಆದಮೇಲೆ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಬಿರಿಯಾನಿ ಮಾಡುವತ್ತಿಗೆ ಅಕ್ಕಿನ ಸುಮಾರು 10 ರಿಂದ 15 ನಿಮಿಷ ನೆನೆಸಿ ಇಡ್ತ್ರ. ನಾನು ನೆನೆಸೋಕ್ಕೆಲ್ಲ ಹೋಯ್ಲ. ಡೈರೆಕ್ಟಾಗಿ ಅಕ್ಕಿನ ತೊಳೆದು ಹಾಕಿದಿ. 1 ಕಪ್ ಮೊಸರು ಹಾಕ್ತಾ ಇದ್ದಿ. ಮಶ್ರೂಮ್ ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ಬಿರಿಯಾನಿ ರುಚಿ ಲಾಯ್ಕ್ ಇರುತ್ತೆ. 1.5 ಲೋಟ ಅಕ್ಕಿಗೆ 2 ಮುಕ್ಕಾಲು ಲೋಟ ನೀರು ಹಾಕ್ತಾ ಇದ್ದಿ.
ನೀರು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದಿ ಎಂತಕ್ಕಂದ್ರೆ ಮಸಾಲ ರುಬ್ಬಿ ಹಾಕಿತ್ತು ಮತ್ತು ಮೊಸರೆಲ್ಲ ಹಾಕಿತ್ತಲ್ಲ ಹಾಗಾಗಿ ಮೊಸರು ಬದಲಿಗೆ ಲಿಂಬೆಹಣ್ಣಿನ ರಸ ಬೇಕಾದ್ರೂ ಹಾಕ್ಲಕ್ಕ. ಬಿರಿಯಾನಿಗೆ ನೀರು ಸಾಕತ್ತು. ಈ ಲೋಟದಾಗೆ 1.5 ಲೋಟ ಅಕ್ಕಿ ಹಾಕಿದ್ದೀನಿ ನಾನು. ನೀರು ಹಾಕಿ ಆದಮೇಲೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಒಂದು 5 ನಿಮಿಷ ಚೆನ್ನಾಗೆ ಕುದಿ ಬರಲಿ. ಇದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ತಗುವ ಸಾಕು. 1 ವಿಸಿಲಿಗೆ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಬೆಂದಿರುತ್ತೆ. ನಾನು ಮಶ್ರೂಮ್ ಬಿರಿಯಾನಿಗೆ 1 ವಿಸಿಲ್ ಮಾತ್ರ ತೆಗೆದು, ಇಲ್ಲಾಂದರೆ 2 ವಿಸಿಲ್ ಬೇಕಾದ್ರೂ ತಗೊಂಡ್ಲಕ್ಕ. 1 ವಿಸಿಲಿಗೆ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯ್ತು. ಈಗ ಬಿಸಿ ಬಿಸಿಯಾದ ನಾಟಿ ಶೈಲಿಯ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಹೋಟ್ಲಾಗೆಲ್ಲ ಮಶ್ರೂಮ್ ಬಿರಿಯಾನಿ ಮಾಡ್ತಾರಲ್ಲ ಅದೇ ಥರ ನಾವೇ ಮನೆಗೆ ಮಾಡ್ಲಕ್ಕ. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.